Jai Shri Gurudev. Welcome to Business Studies online class. Today we are going to study about the recruitment, source of recruitment. In the previous classes I have already told you what do you mean by recruitment. Recruiting the people or choosing the people or hiring the people inside the company. ಕಂಪ್ನಿ ಒಳಗೆ ಜಾಬನ್ನು ಪ್ರಿಫರ್ ಮಾಡೋಕ್ಕೆ ಜಾಬ್ ಕೊಡೋಕ್ಕೆ ನಾವು ಎಂಪ್ಲಾಯೀಸ್ನ ಹೈರ್ ಮಾಡ್ತೀವಲ್ವಾ ಅದಕ್ಕೆ ನಾವು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಅಂತ ಇನ್ ಪ್ರೀವಿಯಸ್ ಕ್ಲಾಸಸಲ್ಲಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಇಸ್ಂಟ್ ಇಟ್. ಟುಡೇ ರಿಕ್ರೂಟ್ಮೆಂಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆದೆ. ಎಷ್ಟು ವೆರೈಟೀಸ್ ಇದೆ ರಿಕ್ರೂಟ್ಮೆಂಟ್ ಮಾಡುವಾಗ ಅಂದರೆ ಕೆಲಸಕ್ಕೆ ತಗೊಳ್ಳುವಾಗ ಆ ತಗೊಳ್ಳುವಾಗಲೇ ಎಷ್ಟು ವಿಧಗಳಿದೆ, ಎಷ್ಟು ವೆರೈಟೀಸ್ ಇದೆ ಅಂತ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. ಓಕೆ, ಅದರಲ್ಲಿ ಅದಕ್ಕೆ ನಾವು ಕರೆಯೋದು ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ರಿಕ್ರೂಟ್ಮೆಂಟ್ ಅಂದರೆ ಏನಂತ ಗೊತ್ತಿದೆ, ಅದರಲ್ಲಿ ಏನೆಲ್ಲ ಬರ್ತದೆ ಅಂತಲೂ ಗೊತ್ತಿದೆ. ಸೊ ಆ ಬರೋದ್ರಲ್ಲಿ ಎಷ್ಟು ವೆರೈಟೀಸ್ ಬರುತ್ತೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇರೋದು. ಸೋರ್ಸ್ ಆಫ್ ರಿಕ್ರೂಟ್ಮೆಂಟಲ್ಲಿ ಎರಡು ಸೋರ್ಸ್ ಇದೆ, ಇಂಟರ್ನಲ್ ಸೋರ್ಸ್, ಎಕ್ಸ್ಟರ್ನಲ್ ಸೋರ್ಸ್. ಇಂಟರ್ನಲ್ ಸೋರ್ಸ್ ಅಂದ್ರೇನು, ಎಕ್ಸ್ಟರ್ನಲ್ ಸೋರ್ಸ್ ಅಂದ್ರೇನು ಅಂತ ಈಗ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಇಂಟರ್ನಲ್ ಸೋರ್ಸ್. ಇಂಟರ್ನಲ್ ಸೋರ್ಸ್ನಲ್ಲಿ ಏನು ಕೇಳಿದ್ದಾರೆ, ಟ್ರಾನ್ಸ್ಫರ್ ಆ್ಯಂಡ್ ಪ್ರಮೋಷನ್. ಓನ್ಲಿ ಟೂ ವೆರೈಟೀಸ್ ಆದ. ಈ ಡಿಫ್ರೆಂಟ್ ಟೈಪ್ಸ್, ಟೂ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್ ಇದೆ, ಇಂಟರ್ನಲ್ ಸೋರ್ಸ್ ಒಂದು, ಎಕ್ಸ್ಟರ್ನಲ್ ಸೋರ್ಸ್ ಒಂದು. ಓಕೆ, ಅದರಲ್ಲಿ ಇಂಟರ್ನಲ್ ಸೋರ್ಸ್ನಲ್ಲಿ ಎರಡು ವೆರೈಟೀಸ್ ಇದೆ, ಅಂದರೆ ಎರಡು ವೆರೈಟೀಸ್ ಆಫ್ ರಿಕ್ರೂಟ್ಮೆಂಟ್ ಇದೆ. ಓಕೆ, ಆವಾಗ ಏನಾಗುತ್ತೆ, ಫಸ್ಟ್ ವೆರೈಟಿ ಏನು, ಟ್ರಾನ್ಸ್ಫರ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಟ್ರಾನ್ಸ್ಫರ್ ಅಂದರೆ ಏನು ಅಂತ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ, ಇಲ್ಲ ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಕಳಿಸೋದಕ್ಕೆ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಓಕೆ, ಆವಾಗ ಏನಾಗುತ್ತೆ, ಪ್ರಮೋಷನ್ಗೂ ಟ್ರಾನ್ಸ್ಫರ್ಗೂ ಇರುವಂಥ ವ್ಯತ್ಯಾಸ ಏನು ಅಂದರೆ, ಟ್ರಾನ್ಸ್ಫರ್ ಈಸ್ ನಥಿಂಗ್ ಬಟ್ ಎ ಶಿಫ್ಟಿಂಗ್ ದ ಪೀಪಲ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. Okay, shifting the people from A department to B department. A and B is a assuming alphabet. Just assume that it's nothing but an example, A to B department. You are okay, for example I am working in a department. For example I am working in a advertising department. Okay, in my company the top level management are willing to transfer me from the advertising department to sales department. They are not promoting me, they are transferring me to advertising department to sales department. Means one department to another department. So ಆ ಥರ ಟ್ರಾನ್ಸ್ಫರ್ ಆಗೋದಕ್ಕೆ, ಆ ಥರ ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟಿಗೆ ಕಳಿಸೋದಕ್ಕೆ ನಾವು ಕರೆಯೋದು ಏನಂತ, ಟ್ರಾನ್ಸ್ಫರ್. ಆಯ್ತಾ? ಟ್ರಾನ್ಸ್ಫರ್ ಅಂತಂದರೆ ಜಾಸ್ತಿ ಸಂಬಳ ಬರುತ್ತೆ, ಒಳ್ಳೆ ಇನ್ನೂ ದೊಡ್ಡ ಪೊಸಿಷನ್ಗೆ ಹೋಗ್ತೀವಿ ಅಂತಲ್ಲ. ಆಲ್ರೆಡಿ ಒಂದು ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಅದೇ ಥರ ಪೊಸಿಷನ್ ಇರುವಂಥ ಕೆಲಸ ಮತ್ತೊಂದು ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಕೆಲಸಕ್ಕೆ ಈ ಡಿಪಾರ್ಟ್ಮೆಂಟಿಂದ ತೆಗೆದು ಆ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಮಾಡ್ತಾರೆ. ಆ ಥರ ಶಿಫ್ಟಿಂಗ್ ನಡೆಯೋದಕ್ಕೆ ನಾವು ಕರೆಯೋದು ಟ್ರಾನ್ಸ್ಫರ್. ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಹಾರಿಜಾಂಟಲ್ ವೇ. ಇಟ್ಸ್ ನಾಟ್ ಎ ವರ್ಟಿಕಲ್. ವರ್ಟಿಕಲ್ ಮೀನ್ಸ್ ಇಸ್ ಎ lengthwise. It's completely horizontal, means one place to another place in a same position. One place to another place in a same position. ಅದಕ್ಕೆ ನಾವು ಕರೆಯೋದು ಟ್ರಾನ್ಸ್ಫರ್ ಅಂತ. Okay, we have learned about the transfer. One department to the another department is nothing but a transfer. Let's learn about the promotion. Promotion ಅಂತಂದ್ರೆ ಏನು? It's completely opposite of the transfer. ಯಾವ ಥರ ಪ್ರಮೋಷನ್ ಅಂತಂದ್ರೆ, ಟ್ರಾನ್ಸ್ಫರ್ ಅಂದ್ರೆ ಏನಂತ ಹೇಳಿದೆ, ಅದೇ ಈಗ ನಾನೊಂದು ಕ್ಲರ್ಕ್, ಫಾರ್ ಎಕ್ಸಾಂಪಲ್ ಕ್ಲರ್ಕ್ ಒಂದು ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ, ಅದೇ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಕ್ಲರ್ಕಿನ ಅವಶ್ಯಕತೆ ಇದೆ, ಈ ಡಿಪಾರ್ಟ್ಮೆಂಟಲ್ಲಿ ಸದ್ಯಕ್ಕೆ ಕ್ಲರ್ಕಿನ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಈ ಡಿಪಾರ್ಟ್ಮೆಂಟಿಂದ ಅದೇ ಕ್ಲರ್ಕ್ ಪೊಸಿಷನನ್ನು ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಥರ ಮಾಡೋದಕ್ಕೆ ನಾವು ಕರೆಯೋದು ಟ್ರಾನ್ಸ್ಫರ್. ಒನ್ ಡಿಪಾರ್ಟ್ಮೆಂಟ್ ಟು ಅನದರ್. ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಯು ದ ಹೈಯರ್ ಪೊಸಿಷನ್ ಆರ್ ಹೈಯರ್ ಸ್ಯಾಲರಿ, ಸೇಮ್ ಸ್ಯಾಲರಿ ಸೇಮ್ ಪೊಸಿಷನ್, ಬಟ್ ದ ಡಿಪಾರ್ಟ್ಮೆಂಟ್ ಈಸ್ ಡಿಫ್ರೆಂಟ್. ಓಕೆ, ಅದಕ್ಕೆ ನಾವು ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಪ್ರಮೋಷನ್ ಆದರೆ ಏನಂತ ಕರಿತೀವಿ, ಪ್ರಮೋಷನ್ is higher than your position. If you are working in a small position, they are promoting you to the higher department. So obviously you are going to get a higher salary, higher position, higher salary in a higher department, isn't it? That's why I used to say promotion. Promotion works bottom to top level. You are working in you are a B level employee. They are promoting you to A level employee. Promotion goes to downwards to upwards. Is nothing but a vertical line. Horizontal andre enu, this is the horizontal line and this is the vertical line. Horizontal means is the same position, working is different. Same position, work is different. ಆದರೆ ಪ್ರಮೋಷನ್ ಅಲ್ಲಿ ಇಟ್ಸ್ ನಾಟ್ ಎ ಸೇಮ್ ಪೊಸಿಷನ್. ಯು ಆರ್ ಎ ಬಿ ಲೆವೆಲ್ ಎಂಪ್ಲಾಯ್, ದೇ ಆರ್ ಪ್ರಮೋಟಿಂಗ್ ಯು ಟು ದ ಹೈಯರ್ ಲೆವೆಲ್, ಇಸ್ ನಥಿಂಗ್ ಬಟ್ ಎ ಲೆವೆಲ್ ಎಂಪ್ಲಾಯ್. ಸೊ ಇಟ್ಸ್ ಕಾಲ್ಡ್ ಅ ಪ್ರಮೋಷನ್. ಇಟ್ಸ್ ನಥಿಂಗ್ ವರ್ಕ್ಸ್ ಇನ್ ಅ ವರ್ಟಿಕಲ್ ವೇ. ಓಕೆ, ಅದಕ್ಕೆ ನಾವು ಇಂಟರ್ನಲ್ ಸೋರ್ಸ್ ಅಲ್ಲಿ ಎರಡೇ ಸೋರ್ಸ್ ಇರೋದು, ಟ್ರಾನ್ಸ್ಫರು
ಪ್ರಮೋಷನ್. ಟ್ರಾನ್ಸ್ಫರ್ ಅಂತಂದ್ರೆ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಶಿಫ್ಟ್ ಮಾಡ್ತಾರೆ. ಯಾವುದೇ ರೀತಿಯಾದ ಒಂದು ಎಕ್ಸ್ಟ್ರಾ ವೇಜಸ್ ಇಲ್ಲ, ಎಕ್ಸ್ಟ್ರಾ ಸ್ಯಾಲ್ರಿ ಇಲ್ಲ, ಕೆಲಸ ಮಾತ್ರ ಡಿಫರೆಂಟ್ ಆಗುತ್ತೆ, ಪೊಸಿಷನ್ ಎಲ್ಲ ಅದೇ ಇರುತ್ತೆ. ಆದರೆ ಪ್ರಮೋಷನ್ ಆದರೆ ಇರೋಂಥ ಕೆಲಸಕ್ಕಿಂತ ಹೈಯರ್ ಜಾಬ್, ಹೈಯರ್ ಪೋಸ್ಟ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ಆ ಥರ ಟ್ರಾನ್ಸ್ಫರ್ ಆಗುವಂಥ ಒಂದು ಕೆಲಸಕ್ಕೆ ನಾವು ಕರೆಯೋದು ಪ್ರಮೋಷನ್ ಅಂತ. ಇದು ಇಂಟರ್ನಲ್ ಅಂತಂದ್ರೆ ಆಲ್ರೆಡಿ ಕೆಲಸದಲ್ಲಿ ಆರ್ಗನೈಸೇಷನ್ ಅಲ್ಲಿ ಪೀಪಲ್ ವರ್ಕ್ ಮಾಡ್ತಾ ಇರ್ತಾರಲ್ಲ, ಹೊಸ ಜನ ತಗೊಳ್ತಾ ಇಲ್ಲ ಅವರು, ಇರೋರಿಗೆ ಟ್ರಾನ್ಸ್ಫರು ಪ್ರಮೋಷನ್ ಮಾಡ್ತಾ ಇರೋದು. ಇನ್ಸೈಡ್ ಆರ್ಗನೈಸೇಷನ್ ಅದರೊಳಗೆ ಆಲ್ರೆಡಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯ್ಸ್ ಅನ್ನೇ ಅವರು ಯೂಸ್ ಮಾಡ್ಕೊಳ್ತಾರೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅಥವಾ ಪ್ರಮೋಷನ್ ಮಾಡೋದಕ್ಕೆ. ಅದಕ್ಕೆ ಇಂಟರ್ನಲ್ ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ಟರ್ನಲ್ ರೆಕ್ರೂಟ್ಮೆಂಟ್ಗೆ ಹೋಗೋಣ ಇವಾಗ. ಈಗ ಇಂಟರ್ನಲ್ ರೆಕ್ರೂಟ್ಮೆಂಟ್ ಅಲ್ಲಿ ಎರಡು ಆಪ್ಷನ್ ಇದೆ. ಎರಡು ಆಪ್ಷನ್ ಯಾವ ರೀತಿ ಬೇಕಾಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಈಗ ನಾವು ಎಕ್ಸ್ಟರ್ನಲ್ಗೆ ಹೋಗೋಣ. ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರೆಕ್ರೂಟ್ಮೆಂಟ್ ಅಲ್ಲಿ ಏನು, ಒಳಗಡೆ ಇರೋ ಜನನ ಅಲ್ಲ, ಹೊರಗಡೆ ಇರೋ ಫ್ರೆಶರ್ಸ್ ನ ತಗೊಳ್ತಾರೆ. ಸೊ ನೀವು ಕೇಳ್ಬೋದು, ಹಾಗಾದ್ರೆ ಇಂಟರ್ನಲ್ ಯಾಕೆ ಫ್ರೆಶರ್ಸ್ ನ ತಗೊಳ್ಳೋದಿಲ್ಲ, ಎಕ್ಸ್ಟರ್ನಲ್ ಯಾಕೆ ಫ್ರೆಶರ್ಸ್ ನ ತಗೊಳ್ಬೋದು ಅಂತ ನೀವು ಕ್ವಶನ್ ಮಾಡ್ಬೋದು. ಇಂಟರ್ನಲ್ ಅಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋ ಹ್ಯಾಂಡ್ಸ್ ಅನ್ನ, ನಂಬಿಕೆ ಇರೋಂಥ ಹ್ಯಾಂಡ್ಸ್ ಅನ್ನ, ಹಾನೆಸ್ಟ್ ವರ್ಕಿಂಗ್, ಹಾರ್ಡ್ ವರ್ಕಿಂಗ್ ಇರೋ ಪೀಪಲ್ಸ್ ಅನ್ನ ಮಾತ್ರ ಅವರಿಗೆ ಬೇಕಾಗಿರುವಂಥ ಜವಾಬ್ದಾರಿ ಇರುವಂಥ ಒಂದು ಕೆಲಸಕ್ಕೆ ಹಾಕೊಳ್ತಾ ಇರೋದ್ರಿಂದ ಹೊಸಬ್ರನ್ನ ಅವರು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಎಕ್ಸ್ಪೀರಿಯನ್ಸ್ ಇರೋರ್ನ, ಕಂಪ್ನಿ ಬಗ್ಗೆ ತಿಳಿದಿರೋರ್ನ, ಹಾರ್ಡ್ ವರ್ಕ್ ಮಾಡೋರ್ನೇ ಅವರಿಗೆ ಬೇಕಾಗಿರುವಂಥ ಜವಾಬ್ದಾರಿ ಇರುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಂಥ ಒಂದು ಪೊಸಿಷನ್ಗೆ ಅವರು ಹೈರ್ ಮಾಡೋದು. ಸೊ ಆ ಥರ ರೆಸ್ಪಾನ್ಸಿಬಿಲಿಟಿ ಇರುವಂಥ ಪೊಸಿಷನ್ಗೆ ಹೈರ್ ಮಾಡುವಾಗ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಫ್ರಮ್ ದ ಔಟ್ಸೈಡ್. ದೇ ಯೂಸ್ ಟು ಟೇಕ್ ಇಂಟರ್ನಲ್ ಪೀಪಲ್ಸ್ ಟು ಡೂ ದ ಜಾಬ್. ಓಕೆ, ಎಕ್ಸ್ಟರ್ನಲ್ ಪೀಪಲ್ಸ್ ಆದರೆ ಫ್ರೆಶರ್ಸ್ನ ಯಾವಾಗ ತಗೊಳ್ಳೋದು, ಯಾವಾಗ ಹೊಸ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಹೊಸ ಕಂಪ್ನಿ ಸ್ಟಾರ್ಟ್ ಆಗುತ್ತೆ, ಆವಾಗ ಬೇಸಿಕ್ ಕೆಲಸ ಮಾಡೋದಕ್ಕೆ ಫ್ರೆಶರ್ಸ್ ಸಾಕು. ಆ ಬೇಸಿಕ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಅವರಿಗೆ ಒಳ್ಳೆ ಪೊಸಿಷನ್ನೇ ಸಿಕ್ಕೋದು. ಸೊ ಆ ಬೇಸಿಕ್ ಕೆಲಸ ಮಾಡೋದಕ್ಕೆ ನಮಗೆ ಫ್ರೆಶರ್ಸ್ ಬೇಕಾಗುತ್ತೆ. ಆ ಫ್ರೆಶರ್ಸನ್ನು ನಮ್ಗೆ ಇಂಟರ್ನಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಏನು ಮಾಡ್ತೀವಿ ನಾವು, ಹೊರಗಡೆ ಎಕ್ಸ್ಟರ್ನಲ್ ಇಂದ ಪೀಪಲ್ಸನ್ನು ತಗೊಳ್ಳೋಕ್ಕೆ ಹೈರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಥರ ಹೈರ್ ಮಾಡುವಾಗ ಯಾವ ರೀತಿಯಾದ ಒಂದು ಸ್ಟೆಪ್ಸ್ ಅನ್ನ ನಾವು ತಗೊಳ್ತೀವಿ ಅನ್ನೋದೇ ಈಗ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಎಕ್ಸ್ಟರ್ನಲ್ ಸೋರ್ಸ್ ಯಾವ ವೆರೈಟೀಸ್ ಆಫ್ ವೇಸ್ ಇದೆ ಪೀಪಲ್ಸ್ ಅನ್ನ ತಗೊಳ್ಳೋದಿಕ್ಕೆ ಕಂಪ್ನಿಯೊಳಗೆ ಅಂತ ಇರೋದೇ ಈಗ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಅದರಲ್ಲಿ ಮೊದಲನೇದು ಡೈರೆಕ್ಟ್ ರೆಕ್ರೂಟ್ಮೆಂಟ್. ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂತಂದ್ರೇನು, ಈಗ ಆಲ್ರೆಡಿ ನೀವೆಲ್ಲ ಹೊರಗಡೆ ಓಡಾಡಬೇಕಾದ್ರೆಲ್ಲ ನೋಡ್ಕೊಂಡಿರ್ತೀರ, ಕೆಲವು ಪ್ಲೇಸಸ್ನಲ್ಲಿ ಇದು ಪೋಸ್ಟರ್ಸ್ ಥರ ಅಂಟಿಸಿರ್ತಾರೆ, ಇಲ್ಲಾಂದರೆ ಶೀಟಲ್ಲಿ ಪ್ರಿಂಟ್ಔಟ್ ತೆಗೆದ್ಬಿಟ್ಟು ಪ್ರಿಂಟ್ಔಟ್ ಅಂಟಿಸಿದರೆ ಕೆಲಸ ಖಾಲಿ ಇದೆ, ಜನ ಬೇಕಾಗಿದ್ದಾರೆ, ಸೊ ವೇಕೆನ್ಸೀಸ್ ಇದೆ, ಯಾರಿಗಾದರೂ ಅಪ್ಲೈ ಮಾಡ್ಬೋದು. ಸೊ ಆ ಥರ ಬೋರ್ಡ್ಸ್ ಎಲ್ಲ ನೋಡಿರ್ತೀರ, ಈ ವೇಕೆನ್ಸೀಸ್ ಖಾಲಿ ಇದೆ, ಈ ಪೊಸಿಷನ್ ಖಾಲಿ ಇದೆ, ಲೈಕ್ ದಟ್, ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ ಅಂತೆಲ್ಲ ಮೆನ್ಷನ್ ಮಾಡಿರೋದು ನೋಡಿರ್ತೀರಲ್ವ. ಅದಕ್ಕೆ ನಾವು ಕರೆಯೋದೇನು, ಡೈರೆಕ್ಟ್ ಕಾಲರ್ಸ್. ಡೈರೆಕ್ಟ್ ಕಾಲರ್ಸ್ ಇಸ್ ನಥಿಂಗ್ ಬಟ್ ಎ ಟೆಂಪರರಿ ಪೀಪಲ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿನಲ್ಲಿ ಈಗ ಸಡನ್ಲಿ ಒಂದು ಕೆಲಸಗಾರರ ಅವಶ್ಯಕತೆ ಇದೆ. ಒಂದು ಡಿಪಾರ್ಟ್ಮೆಂಟ್ ಏನಾದ್ರು ಸ್ಟಾರ್ಟ್ ಆಗಿದೆ, ಆ ಡಿಪಾರ್ಟ್ಮೆಂಟ್ಗೆ ಈಗ ನಮಗೆ ವರ್ಕರ್ಸ್ ಬೇಕು, ಕೆಲಸ ಸ್ಟಾರ್ಟ್ ಆಗಿದೆ. ಈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಎರಡು ತರ ವ್ಯಕ್ತಿಗಳನ್ನ ತಗೊಳ್ತಾರೆ, ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್. ಸ್ಕಿಲ್ಡ್ ಅಂದ್ರೆ ಚೆನ್ನಾಗಿ ಎಜುಕೇಟೆಡ್ ಆಗಿರೋರು, ನಾಲೆಜಬಲ್ ಇರೋ ಪರ್ಸನ್. ಅನ್ಸ್ಕಿಲ್ಡ್ ಅಂತಂದ್ರೆ ಲೇಬರ್ಸ್, ನಥಿಂಗ್ ಬಟ್ ಲೇಬರ್ಸ್ ಟೈಪ್ ಇಂದು ಅವ್ರಿಗೆ ಸರ್ಟಿಫಿಕೇಟ್ ಇದ್ರು ಇಲ್ಲ ಅಂದ್ರೂ ಕೆಲಸಕ್ಕೆ ಅವಶ್ಯಕತೆ ಇರೋದ್ರವ್ರಿಗೆ ನಾವು ಹೈರ್ ಮಾಡ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಡೈರೆಕ್ಟ್ ರೆಕ್ರೂಟ್ಮೆಂಟ್. ಆ ಥರ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಾಡುವಾಗ ಜಸ್ಟ್ ಫಾರ್ ದ ಟೆಂಪರರಿ ಪೋಸ್ಟ್ಗಾದ್ರೂ ನಾವು ರೆಕ್ರೂಟ್ಮೆಂಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಕಂಪ್ನಿನಲ್ಲಿ. ಅದಕ್ಕೆ ನಾವು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಲೆಟ್ಸ್ ಗೋ ಫಾರ್ ದ ಕ್ಯಾಶುಯಲ್ ಕಾಲರ್ಸ್. ಕ್ಯಾಶುಯಲ್ ಕಾಲರ್ಸ್ ಅಂತಂದ್ರೆ ಇದು. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಕಡೆ ನಾವು ರೆಸ್ಯೂಮ್ಸ್ ಅನ್ನ ಕೊಟ್ಟಿರ್ತೀವಿ. ರೆಸ್ಯೂಮ್ಸ್ ಇಸ್ ಎ ಸಿ ವಿ ಅಂದ್ರೆ ಗೊತ್ತಿದ್ರೆ ಕರಿಕ್ಯುಲಮ್ ವೈಟ್ ಅಂತ ಕರಿತೀವಿ ನಾವು. ಓಕೆ, ಆ ಒಂದು ಸಿವಿನ ಕೊಟ್ಟಿರ್ತೀವಿ, ಇಂಟರ್ವ್ಯೂಸ್ ಎಲ್ಲ ಆಗಿರುತ್ತೆ. ಸರಿ, ಅಯ್ಯೋ 10 ಜನನ ತಗೊಂಡ್ರಪ್ಪ, ಬಾಕಿ ಇರೋರ್ನೆಲ್ಲ ಕಳಿಸ್ಬಿಟ್ಟಿದ್ದಾರೆ, ದ್ಯಾಟ್ ದೀಸ್ ಅಂಡ್ ಆಲ್ ಅಂತ ಹೇಳ್ಕೊಂಡು ನಾವು ವಾಪಸ್ ಬಂದ್ಬಿಡ್ತೀವಿ, ಸೆಲೆಕ್ಟ್ ಆಗಿಲ್ಲ ಅಂದರೆ. ಆವಾಗ ಅವ್ರೇನು ಮಾಡ್ತಾರೆ, ಸೆಲೆಕ್ಟ್ ಆಗಿದ ನಂತರ ಮತ್ತೆ ಮಿಕ್ಕಿರೋ ರೆಸ್ಯೂಮ್ಸ್ನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಸೆಲೆಕ್ಟೆಡ್ ರೆಸ್ಯೂಮ್ಸನ್ನು ಇಟ್ಕೊಂಡಿರ್ತಾರೆ ಅವ್ರ ಕೈನಲ್ಲಿ. ಯಾವಾಗ ಆರ್ಗನೈಸೇಷನ್ ಅಲ್ಲಿ ಸಡನ್ ಆಗಿ ಯಾವ್ದಾನ ಒಂದು ಓಪನಿಂಗ್ಸ್ ಬರುತ್ತೆ, ಆ ಒಂದು ಓಪನಿಂಗ್ಸ್ಗೆ ಈ ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟೆಡ್ ಆಗಿರುವಂಥ ರೆಸ್ಯೂಮ್ಸ್ ಅನ್ನ ಸರ್ಚ್ ಮಾಡಿ ಮತ್ತೆ ಅವರಿಗೆ ಕಾಲ್ ಮಾಡ್ತಾರೆ. ಆ ಥರ ಮಾಡೋದಕ್ಕೆ ನಾವು ಕರೆಯೋದು ಕ್ಯಾಶುಯಲ್ ಕಾಲರ್. ಕ್ಯಾಶುಯಲ್ ಕಾಲರ್ ಅಂತಂದ್ರೆ ಈಗ ಒಂದು 50 ಅಪ್ಲಿಕೇಶನ್ ಹಾಕಿದೆ, 50 ರೆಸ್ಯೂಮ್ಸ್ ಒಂದು ಕಂಪ್ನಿಗೆ ಕೊಟ್ಟಿದ್ದಾರೆ, 50 ಜನ ಬಂದು ಕೂತಿದ್ದಾರೆ. ಆ ಒಂದು ಕೂತಿರೋದ್ರಲ್ಲಿ ಒಂದು 30 ಜನನ ತಗೊಂಡು 20 ಜನನ ಕಳಿಸ್ಬಿಡ್ತಾರೆ. ಯಾಕೆ, ಅವರಿಗೆ ಬೇಕಾಗಿರೋದು ಅಷ್ಟೇ ಪೊಸಿಷನ್ ಇರೋದು, ಅಷ್ಟು ಪೊಸಿಷನ್ಗೆ ಮಾತ್ರ ಅವ್ರು ತಗೊಂಡಿರ್ತಾರೆ. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಮತ್ತೆ ಏನಾದರೂ ಸಂದರ್ಭ ಬಂದರೆ, ಏನಾದರೂ ಕೆಲಸಗಾರರು ಬೇಕು ಅಂತ ಸಂದರ್ಭ ಬಂದರೆ, ಫಸ್ಟ್ ಬಂದಿರುವಂಥ ರೆಸ್ಯೂಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂದರೆ ಅದರಲ್ಲಿ ಹುಡುಕ್ತಾರೆ ಕೇಪಬಲ್ ಆಗಿರೋ ಕ್ಯಾಂಡಿಡೇಟ್ಸನ್ನು. ಆ ಶಾರ್ಟ್ ಲಿಸ್ಟ್ ಮಾಡಿರುವಂಥ ಕ್ಯಾಂಡಿಡೇಟ್ಗೆ ಮತ್ತೆ ಕಾಲ್ ಮಾಡಿ, ಮತ್ತೆ ಹೊಸದಾಗಿ ಏನಾದ್ರು ಪೊಸಿಷನ್ಸ್ ಬಂದರೆ ಕಾಲ್ ಮಾಡಿ ಕರೀತಾರೆ.
ಆ ಥರ ಕಾಲ್ ಮಾಡಿ ಕರೆಯೋದಕ್ಕೆ ನಾವು ಕರೆಯೋದು ಕ್ಯಾಶುವಲ್ ಕಾಲ್. ಓಕೆ, ನೆಕ್ಸ್ಟ್ ಗೋ ವಿತ್ ಥರ್ಡ್ ಸ್ಟೆಪ್. ಮೂರನೇ ಸ್ಟೆಪ್ ಏನು ಮಾಡ್ತಾರೆ? ಮೊದಲನೇ ಸ್ಟೆಪ್ ಪೋಸ್ಟ್ ಅಂಟಿಸ್ಬಿಟ್ಟು ಇಟ್ಟಿರ್ತಾರೆ, ಈ ಥರ ವೇಕೆನ್ಸೀಸ್ ಇದೆ ಬೇಕಾಗಿದೆ ಅಂತ, ಅದಕ್ಕೆ ಡೈರೆಕ್ಟ್ ಅಂತ ಕರಿತೀವಿ. ಎರಡನೇದು ಆಲ್ರೆಡಿ ಕಲೆಕ್ಟ್ ಆಗಿ ಶಾರ್ಟ್ ಲಿಸ್ಟೆಡ್ ಆಗಿರುವಂಥ ರೆಸ್ಯೂಮ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಪೊಸಿಷನ್ ಖಾಲಿ ಆಗಿರುವಂಥ ಸಂದರ್ಭದಲ್ಲಿ ಮತ್ತೆ ಕಾಲ್ ಮಾಡಿಬಿಟ್ಟು ಕರೀತಾರೆ, ಅದಕ್ಕೆ ನಾವು ಕ್ಯಾಶುವಲ್ ಕಾಲರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಅಂದರೆ ಆಲ್ರೆಡಿ ಗೊತ್ತಿದೆ, ಪೇಪರ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಜನ ಬೇಕಾಗಿದ್ದಾರೆ, ಈಗ ಇದರಲ್ಲಿ ಖಾಲಿ ಆಗಿದೆ, ಎಂಪ್ಲಾಯ್ಮೆಂಟ್ ವೇಕೆನ್ಸೀಸ್ ಇದೆ, ಇಷ್ಟು ಸ್ಟಾಫ್ಸ್ ಬೇಕು, ಇಷ್ಟು ಎಂಪ್ಲಾಯೀಸ್ ಬೇಕು, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಇಲ್ಲ ನಿಮ್ಮ ಮೇಲ್ ಮಾಡಿ, ಇಲ್ಲ ಕಾಲ್ ಮಾಡಿ, ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ವಿಚಾರಿಸಿ. ಆ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ಟಿಕಲ್ಸ್ ಅಲ್ಲಿ, ಅಡ್ವರ್ಟೈಸ್ಮೆಂಟ್ ಆರ್ಟಿಕಲ್ ಅಲ್ಲಿ ಕೆಲಸಗಾರರು ಬೇಕಾಗಿದ್ದಾರೆ ಅಂತಿರೋ ಒಂದು ಶೀಟಲ್ಲಿ, ಎಂಪ್ಲಾಯ್ಮೆಂಟ್ ಇಂದು ಒಂದು ಶೀಟಲ್ಲಿ ನಿಮಗೆ ಡೀಟೇಲ್ಸ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಕಂಪ್ನಿಯಲ್ಲಿ ಕಾಲ್ ಫಾರ್ ಆಗಿದೆ, ಯಾವ ಕಂಪ್ನಿಗೆ ವಾಕಿನ್ ಇಂಟರ್ವ್ಯೂಗೆ ಕರೀತಾ ಇದ್ದಾರೆ, ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡೋದು. ಆದರೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಯಾರು? ಆರ್ಗನೈಸೇಷನ್ ಅವರು ಅವರ ಕಂಪ್ನಿಗೆ ಬೇಕಾಗಿರುವಂಥ ಒಂದು ಕ್ಯಾಂಡಿಡೇಟ್ಸ್ಗೋಸ್ಕರ ಆ ಒಂದು ಅಡ್ವರ್ಟೈಸ್ಮೆಂಟನ್ನು ಪೇಪರ್ನಲ್ಲಿ ಕೊಟ್ಟು, ಪೇಪರ್ನಲ್ಲಿ ನೋಡಿ ಎಲ್ಲರೂ ವಾಕಿನ್ ಇಂಟರ್ವ್ಯೂ ಅಂತ ಬರ್ತಾರೆ. ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ ಅಂತ ಕರೆಯೋದು. ಓಕೆ, ಯಾವಾಗ ಪೇಪರ್ನಲ್ಲಿ ಆ್ಯಡನ್ನು ಕೊಟ್ಟು ಆ ಆ್ಯಡನ್ನು ನೋಡಿ ಡೈರೆಕ್ಟಾಗಿ ಬರ್ತಾರಲ್ಲ ಪೀಪಲ್ಸು, ಅದಕ್ಕೆ ನಾವು ಕರೆಯೋದು ವಾಕಿನ್ ಇಂಟರ್ವ್ಯೂ ಅಂತ. ಪೇಪರಲ್ಲಿ ನೋಡಿ ಬರ್ತೀವಲ್ಲ, ರೆಸ್ಯೂಮ್ಸ್ ಎಲ್ಲ ಇಟ್ಕೊಂಡು ಕಂಪ್ನೀಸ್ಗೆ ಹೋಗ್ತೀವಲ್ಲ, ಅದಕ್ಕೆ ನಾವು ವಾಕಿನ್ ಇಂಟರ್ವ್ಯೂಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಈಗ ಆರ್ಗನೈಸೇಷನ್ ಅವರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೂ ಕೂಡ ನೋಟಿಸ್ ಕೊಡ್ತಾರೆ, ಯಾವಾಗ ಅವರಿಗೆ ಕ್ಯಾಂಡಿಡೇಟ್ಸ್ ಬೇಕಾಗಿದೆ ಅಂತ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಗೌರ್ಮೆಂಟ್. ಓಕೆ, ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸಮ್ ಕಂಪ್ನೀಸ್ ಅವರು ಆ ಒಂದು ಗೌರ್ಮೆಂಟ್ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಟೈಅಪ್ ಇರುತ್ತೆ. ಆ ಟೈಅಪ್ ಇರುವಾಗ ಅವರಿಗೆ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಎರಡು ರೀತಿಯಾದಂಥ ಲೇಬರ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಯಾವುದರಲ್ಲಿ? ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂದರೆ ಏನು? ಈಗ ಗೌರ್ಮೆಂಟ್ ಜಾಬ್ ಏನಾದರೂ ಬೇಕಾಗಿದ್ದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ಈಗ ನನಗೆ ಬೇಕು ಅಂತಂದರೆ ನಾನು ಹೋಗಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀನಿ, ನಂದು ಪೂರ್ತಿ ಬಯೋಡೇಟಾನ ಅಲ್ಲಿ ನಾನು ರಿಜಿಸ್ಟರ್ ಮಾಡ್ತೀವಿ ಎಕ್ಸ್ಚೇಂಜಿಗೆ ಹೋಗ್ಬಿಟ್ಟು. ಅಕಸ್ಮಾತ್ ಎಕ್ಸ್ಚೇಂಜ್ ಅವರು ಯಾವ್ದಾನ ಕೆಲಸ ಇದ್ದರೆ ಅವ್ರು ನಮಗೆ ಕಾಲ್ ಮಾಡಿ ತಿಳಿಸ್ತಾರೆ, ನೋಡಿ ನಿಮಗೆ ಈ ಥರ ಕೆಲಸಕ್ಕೆ ಆಫರ್ ಬಂದಿದೆ, ಅಲ್ಲಿ ಹೋಗಿ ನೀವು ಇಂಟರ್ವ್ಯೂ ಕೊಟ್ಟು ನೀವು ತೊಗೊಳ್ಬೋದು, ಲೈಕ್ ದಟ್. ಆ ಒಂದು ಏಜೆನ್ಸಿ ಅದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಓಕೆ, ಆ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಿಗೆ ಒಂದು ನೋಟಿಸ್ ಕೊಡಬೇಕು. ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನನಗೆ ಜನ ಬೇಕಾಗಿದ್ದಾರಪ್ಪ, ನನಗೆ ಕಳಿಸ್ಕೊಡಿ ಜನನ ಅಂತ ಆರ್ಗನೈಸೇಷನ್ ಅವ್ರು ಕೇಳಿದ್ರೆ ಅವ್ರು ಕಳಿಸ್ಕೊಡೋದಿಲ್ಲ. ಅದರದ್ದೇ ಆದ ಒಂದು ರೂಲ್ಸು ರೆಗ್ಯುಲೇಷನ್ಸು ಇರುತ್ತೆ. ಸೊ ಆ ರೂಲ್ಸ್ ರೆಗ್ಯುಲೇಷನ್ ಏನಂದರೆ, ಆರ್ಗನೈಸೇಷನ್ ಅವರು ನೋಟಿಸನ್ನು ಕಳಿಸ್ಬೇಕಾಗತ್ತೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ. ಆ ನೋಟಿಸ್ನಲ್ಲಿ ಎಷ್ಟು ಜನ ಸ್ಕಿಲ್ಡ್ ಪೀಪಲ್ ಬೇಕು, ಎಷ್ಟು ಜನ ಅನ್ಸ್ಕಿಲ್ಡ್ ಪೀಪಲ್ ಬೇಕು, ಆ ಥರ ಒಂದು ಲಿಸ್ಟ್ ಔಟನ್ನು ಕಳಿಸಿ ರಿಕ್ವೆಸ್ಟ್ ಮಾಡ್ತಾರೆ ಅವರಿಗೆ ಬೇಕಾಗಿರುವಂಥ ಜನಗಳನ್ನ. ಆವಾಗ ಇವ್ರದ್ದು ಲಿಸ್ಟ್ ಪ್ರಕಾರ ಅವರು ಜನಗಳನ್ನ ಸೆಲೆಕ್ಟ್ ಮಾಡಿ ಸಾರ್ಟ್ ಔಟ್ ಮಾಡಿ ಇವರಿಗೆ ಕಳಿಸ್ಕೊಡ್ತಾರೆ. ಸೊ ಅದಕ್ಕೆ ನಾವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಕರೆಯೋದು. ಓಕೆ, ದೆನ್ ನೆಕ್ಸ್ಟ್ ಗೋ ಫಾರ್ ದ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್. ಏಜೆನ್ಸೀಸ್ ಕನ್ಸಲ್ಟೆಂಟ್ಸ್ ಅಂತಂದರೆ ಆಗ ಸುಮಾರು ಬ್ಯಾಂಗ್ಳೂರಿನಲ್ಲಿ ಗಲ್ಲಿಗೂ ಒಂದೊಂದು ಏಜೆನ್ಸೀಸ್ ಕನ್ಸಲ್ಟೆನ್ಸೀಸ್ ಆ ಥರ ತುಂಬಿಕೊಂಡಿದೆ. ಏನಂತಂದರೆ ಏಜೆನ್ಸೀಸ್ ಅಂದರೆ ಈಗ ನಾವು ಒಂದು ಪ್ರೈವೇಟ್, ಇದೆಲ್ಲ ಏಜೆನ್ಸೀಸ್ ಇಸ್ ನಾಟ್ ರಿಲೇಟೆಡ್ ಟು ದ ಗೌರ್ಮೆಂಟ್. ಓಕೆ, ಇಟ್ ಈಸ್ ಪ್ರೈವೇಟ್ ಏಜೆನ್ಸೀಸ್. ಪ್ರೈವೇಟ್ ಏಜೆನ್ಸೀಸಲ್ಲಿ ಏನು ಮಾಡ್ತಾರೆ, ಈಗ ನಾನು ಕೆಲಸಕ್ಕೋಸ್ಕರ ತುಂಬ ಹುಡುಕ್ತಾ ಇದ್ದೀನಿ, ನನಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ, ಯಾವ ಕಂಪ್ನಿಗೆ ಅಪ್ಲೈ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಯಾವ ಕಂಪ್ನಿಯಲ್ಲಿ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಆ ಥರ ಇರೋ ಒಂದು ಕನ್ಫ್ಯೂಷನ್ ತೀರ್ಸೋಕ್ಕೆ ಈ ಏಜೆನ್ಸೀಸ್ ಅವ್ರು ಇರೋದು. ಸೊ ಇದರಲ್ಲಿ ರಿಜಿಸ್ಟರ್ಡ್ ಏಜೆನ್ಸೀಸು ಇರ್ತಾರೆ, ಫೇಕ್ ಏಜೆನ್ಸೀಸು ಇರ್ತಾರೆ, ನೋಡಿಕೊಂಡು ನಾವು ಅದವ್ರಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಆವಾಗ ಏನಾಗುತ್ತೆ, ನನ್ನ ರೆಸ್ಯೂಮ್ಸನ್ನು ಡೀಟೇಲ್ಸನ್ನು ಅವರು ತೊಗೊಂಡು ನಮ್ಮ ಬೇಸಿಕ್ ಒಂದು ಇಂಟರ್ವ್ಯೂ ಎಲ್ಲ ಮಾಡಿ ನಮ್ಮ ರೆಸ್ಯೂಮ್ಸ್ ಎಲ್ಲ ತೊಗೊಂಡು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಯಾವಾಗ ಕಂಪ್ನೀಸಿಂದ ಅವ್ರಿಗೆ ಕಾಲ್ ಹೋಗುತ್ತೆ, ನಮಗೆ ಇವಾಗ ಜನನ್ ಬೇಕು, ಯಾವ್ದಾದ್ರು ಈ ಥರ ಕೆಲಸ ಮಾಡೋವಂಥ ರಿಲೇಟೆಡ್ ಪೀಪಲ್ಸಿನ ಜನದ ಲಿಸ್ಟ್ ಔಟ್ ನಿಮ್ಮ ಹತ್ರ ಇದ್ದರೆ ನಮಗೆ ಕಳಿಸ್ಕೊಡಿ. ಏಜೆನ್ಸೀಸ್ ಅವ್ರು ಫ್ರೀಯಾಗಂತೂ ಮಾಡಲ್ಲ, ಕನ್ಸಲ್ಟೆನ್ಸಿ ಅವ್ರಿಗೆ ಫ್ರೀಯಾಗಂತೂ ಮಾಡಲ್ಲ. ಏನು, ಅವ್ರ ಫೀಸನ್ನು ತಗೊಳ್ತಾರೆ. ಯಾಕೆ? ಅರ್ಧ ಮುಕ್ಕಾಲು ಕೆಲಸ ಇವರೇ ಮುಗಿಸ್ಕೊಂಡಿರ್ತಾರೆ. ಯಾರು? ಏಜೆನ್ಸೀಸ್ ಅವರು. ಈಗ ಆರ್ಗನೈಸೇಷನ್ ಪೀಪಲ್ಸ್ಗೆ ಜಾಸ್ತಿ ಕೆಲಸ ಇರಲ್ಲ, ಅವ್ರು ಕಳಿಸಿರೋದು ಓಕೆ ಈ ರಿಲೇಟೆಡ್ ಪೀಪಲ್ಲೇ ಈಗ ಕಳಿಸಿರೋದವರು, ಸ್ವಲ್ಪ ಏನಾದರೂ ತಕ್ಕಮಟ್ಟಿಗೆ ಏನಾದರೂ ಕ್ವಶನ್ಸ್ ಕೇಳಿ ನಾವು ಅಪಾಯಿಂಟ್ ಮಾಡ್ಕೊಳ್ಳೋಣ ಅನ್ನೋವಂಥ ಒಂದು ಈಸಿ ಆಗಿರುವಂಥ ವೇನ ಇವ್ರು ಮಾಡಿಕೊಟ್ಟಿರ್ತಾರೆ. ರೆಸ್ಯೂಮ್ ಕಲೆಕ್ಟ್ ಮಾಡೋದು ತಲೆಬಿಸಿ ಇಲ್ಲ ಆರ್ಗನೈಸೇಷನ್ಗೆ, ಅವ್ರನ್ನ ಕೂತ್ಕೊಂಡು ಬೇಸಿಕ್ ಇಂಟರ್ವ್ಯೂ ಮಾಡೋಕೆ ತಲೆಬಿಸಿ ಇಲ್ಲ. ಯಾಕೆಂದರೆ ಅವರೇ ಆಲ್ರೆಡಿ ಎಲ್ಲ ಮಾಡಿ ಸಾರ್ಟ್ ಔಟ್ ಮಾಡಿ ಇಟ್ಟಿರುವಂಥ ಒಂದು ಏಜೆನ್ಸಿ. ಸೊ ಆ ಇರುವಂಥ ಒಂದು ಏಜೆನ್ಸಿನಲ್ಲಿ ಆರ್ಗನೈಸೇಷನಿಂದನೂ ಅವರಿಗೆ ಒಂದು ಕಮಿಷನ್ ಸಿಗುತ್ತೆ, ಫೀಸ್ ಅಂತ ತಗೊಳ್ತಾರೆ. ಅದು ನಾಟ್ ಓನ್ಲಿ ದ ಆರ್ಗನೈಸೇಷನ್, ಯಾವಾಗ ಈಗ ನಾನು ರಿಜಿಸ್ಟರ್ ಮಾಡ್ಕೊಳ್ಳೋದು ಕೂಡ ಎಂಪ್ಲಾಯಿಗಿಂತನೂ ಅವರು ರಿಜಿಸ್ಟ್ರೇಷನ್ ಫೀಸ್ ಅಂತ ಅವರು ತಗೊಂಡಿರ್ತಾರೆ. ಆರ್ಗನೈಸೇಷನಿಂದನೂ ಸಿಗುತ್ತೆ, ಎಂಪ್ಲಾಯೀಸ್ ಕೈಯಿಂದನೂ ಸಿಗುತ್ತೆ. ಆ ಥರ ಒಂದು ಮಾಡ್ಕೊಂಡಿರುವಂಥ ಒಂದು ಏಜೆನ್ಸೀಸ್ಗೆ ನಾವು ಕರೆಯೋದು ಪ್ಲೇಸ್ಮೆಂಟ್ ಏಜೆನ್ಸೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಅಂತ.
ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಆಪ್ಷನ್ ಇದೆ ಯಾವುದು ಆರ್ಗನೈಸೇಷನ್ಗೆ ಜನನ ತಗೊಳ್ಳಿಕ್ಕೆ? ಕ್ಯಾಂಪಸ್ ರಿಕ್ರೂಟ್ಮೆಂಟ್. ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು. ಎಲ್ಲ ಕಾಲೇಜಸ್ನಲ್ಲಿ ಈಗ ಇದರಲ್ಲೇ ಆಗಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಆದರೆ, ಡಿಗ್ರಿ ಕಾಲೇಜಸ್ ಆಗಲಿ, ಎಲ್ಲ ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಬರುತ್ತೆ. ಯಾವಾಗ ಫೈನಲ್ ಇಯರ್ಗೆ ಓದ್ತಾ ಇರ್ತಾರೆ ಕ್ಯಾಂಡಿಡೇಟ್ಸು, ಆ ಟೈಮ್ನಲ್ಲಿ ಲಾಸ್ಟ್ ಇಯರ್ ಎಂಡ್ ಆಗುವಂಥ ಸಿಚುವೇಶನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂತ ಬರ್ತಾರೆ. ಕ್ಯಾಂಪಸ್ ಇಂಟರ್ವ್ಯೂಸ್ ಅಂದರೆ ಡಿಫ್ರೆಂಟ್ ಕಂಪ್ನೀಸಿಂದ ಬರ್ತಾರೆ. ಡಿಫ್ರೆಂಟ್ ಕಂಪ್ನೀಸ್ ಆಗಿರುತ್ತೆ. ಅದರಲ್ಲಿ ಕ್ಯಾಂಡಿಡೇಟ್ಸನ್ನು ಹೈರ್ ಮಾಡ್ಕೊಳ್ಳೋದು, ಇಂಟರ್ವ್ಯೂ ಮಾಡ್ತಾರೆ. ಕ್ಯಾಂಪಸಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಯಾರು ಕೇಪಬಲ್ ಸ್ಟೂಡೆಂಟ್, ಆ ಕೇಪಬಲ್ ಸ್ಟೂಡೆಂಟ್ ಸೆಲೆಕ್ಟ್ ಆಗ್ತಾರೆ. ಎಕ್ಸಾಮ್ ಆಗಿದ ನಂತರ ಅವನಿಗೆ ಒಂದು ಟ್ರೈನಿಂಗ್ ಪೀರಿಯಡನ್ನು ಕೊಟ್ಟು ಅವರ ಒಂದು ಕಂಪ್ನಿಗೆ ತಗೊಳ್ತಾರೆ. ಅದಕ್ಕೆ ಕ್ಯಾಂಪಸ್ ಇಂಟರ್ವ್ಯೂ ಅಥವಾ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಕರೀತಾರೆ. ಕ್ಯಾಂಪಸ್ ಸೆಲೆಕ್ಷನ್, ಕ್ಯಾಂಪಸ್ ಇಂಟರ್ವ್ಯೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಕರೆಯೋದು. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತಂದರೆ ರಿಕ್ರೂಟಿಂಗ್ ದ ಪೀಪಲ್ ಬೈ ಗೋಯಿಂಗ್ ಬೈ ದ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಆರ್ ಡಿಫ್ರೆಂಟ್ ಕಾಲೇಜಸ್ ಟು ಹೈರ್ ದ ಸ್ಟೂಡೆಂಟ್ ಫಾರ್ ದ ಫ್ಯೂಚರ್ ಎಂಪ್ಲಾಯ್. ಓಕೆ, ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಒನ್, ರೆಕಮೆಂಡೇಶನ್ ಆಫ್ ಎಂಪ್ಲಾಯ್ಸ್. ರೆಕಮೆಂಡೇಶನ್ ಅಂತಂದರೆ ಈಗ ನಮ್ಮ ಅಣ್ಣ ಆಗಲಿ, ಅಕ್ಕ ಆಗಲಿ, ತಮ್ಮ ಆಗಲಿ, ತಂಗಿ ಆಗಲಿ, ಯಾರೋ ಒಬ್ಬರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ರೆಕಮೆಂಡೇಶನ್ ಮೇಲೆ ನನಗೆ ಒಂದೊಂದು ಕೆಲಸ ಕೊಡ್ಸಪ್ಪ, ಇವಾಗ ಕೆಲಸ ಸದ್ಯಕ್ಕಿಲ್ಲ, ನಿಮ್ಮ ಕಂಪ್ನಿಲೇ ಅದನ್ನ ಕೆಲಸ ಇದ್ರೆ ಕೊಡಿಸಿ. ಇಲ್ಲ ಫ್ರೆಂಡ್ಸ್ ಆದರೂ ಆಗಿರ್ಬೋದು, ನನ್ನ ಫ್ರೆಂಡ್ ಅಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಸೊ ಆ ಕಂಪ್ನಿ ಚೆನ್ನಾಗಿದೆ, ನನಗೂ ಅಲ್ಲಿ ಬರಬೇಕು ಅಂತ ಇದೆ, ನನಗೊಂಚೂರು ರೆಕಮೆಂಡ್ ಮಾಡು, ಇಲ್ಲ ರೆಫರೆನ್ಸ್ ಕೊಡು, ನಾನು ಅಲ್ಲಿ ಬಂದು ಕೂತ್ಕೊಳ್ತೀನಿ. ಆವಾಗ ಏನಾಗುತ್ತೆ, ಈಗ ಏಜೆನ್ಸಿ ಮೂಲಕ ಹೋಗಬೇಕು ಅಂತಿಲ್ಲ. ಈಗ ಆಲ್ರೆಡಿ ಒಂದು ಎಂಪ್ಲಾಯ್ ಅವ್ರ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನು ಯಾವ ಥರ ಕೆಲಸ ಮಾಡ್ತಾನೆ, ಒಂದು ಹಾನೆಸ್ಟಿ, ಗುಡ್ ವರ್ಕ್ ಎಲ್ಲ ನೋಡಿರ್ತಾರೆ. ಸೊ ಆ ಥರ ಒಂದು ವ್ಯಕ್ತಿ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಆ ಒಂದು ರೆಕಮೆಂಡೇಶನ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾರು? ಆರ್ಗನೈಸೇಷನಲ್ಲಿ. ಓಕೆ, ಸೊ ಆ ಥರ ಒಂದು ಆಕ್ಸೆಪ್ಟ್ ಮಾಡಿಕೊಂಡು ಕೊಡುವಂಥ ಕೆಲಸಕ್ಕೆ ನಾವು ರೆಕಮೆಂಡೇಶನ್ ಆಫ್ ಎಂಪ್ಲಾಯ್ಸ್ ಅಂತ ಕರೆಯೋದು. ಎಂಪ್ಲಾಯ್, ಈಗ ನಮ್ಮಣ್ಣ ಕೆಲಸ ಮಾಡ್ತಾ ಇದ್ದಾನೆ ಒಂದು ಕಂಪ್ನಿನಲ್ಲಿ, ಆ ಕಂಪ್ನಿಗೆ ನಾನು ಹೋಗಬೇಕು ಅಂತಿದ್ರೆ ಅವರು ನನಗೆ ರೆಕಮೆಂಡ್ ಮಾಡ್ತಾರೆ. ನಮ್ಮಣ್ಣ ನನಗೆ ರೆಕಮೆಂಡ್ ಮಾಡ್ತಾರೆ, ನಂದು ಸಿಸ್ಟರ್ ಬಂದು ಶಿ ಈಸ್ ವಿಲ್ಲಿಂಗ್ ಟು ವರ್ಕ್ ಹಿಯರ್ ಅಂತ. ಸೊ ಆವಾಗ ಏನಾಗ್ತಾರೆ, ಅವರ ಒಂದು ಹಾನೆಸ್ಟಿ, ಅವರ ಒಂದು ಇದನ್ನ ಹಾರ್ಡ್ ವರ್ಕಿಂಗನ್ನು ಗಮನದಲ್ಲಿ ಇಟ್ಕೊಂಡು, ಓಕೆ ಇವ್ರು ತಂದು ಹಾಕ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಎ ಗುಡ್ ಎಂಪ್ಲಾಯ್ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟಲ್ಲಿ ಅಟ್ಲೀಸ್ಟ್ ಆ ಒಂದು ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ನಾವು ರೆಕಮೆಂಡೇಶನ್ ಆಫ್ ಎಂಪ್ಲಾಯ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲೇಬರ್ ಕಾಂಟ್ರಾಕ್ಟರ್ಸ್ ಅಂತಂದರೆ ಈಗ ಫ್ಯಾಕ್ಟ್ರೀಸ್ನಲ್ಲಿ ಎಲ್ಲ ಕೆಲಸ ಮಾಡೋದಕ್ಕೆ ತುಂಬ ಲೇಬರ್ಸ್ ಬೇಕು. ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ 1 ವರ್ಷ ತನಕ, 2 years, 3 years, 4 years, 5 years ಅಂತ ಡಿಫ್ರೆಂಟ್. ಟೆಂಪರರಿ ಒಟ್ಟಾರೆ ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ, ಟೆಂಪರರಿ ಎಂಪ್ಲಾಯ್ಸ್ಗೆ ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ. ಕಾಂಟ್ರಾಕ್ಟರ್ನ ಹಿಡಿತಾರೆ ಯಾರು? ಆರ್ಗನೈಸೇಷನ್ ಅವರು. ಕಾಂಟ್ರಾಕ್ಟರ್ಸನ್ನು ಯಾಕೆ ಹಿಡಿತಾರೆ ಅಂತಂದರೆ, ಅವ್ರನ್ನೊಬ್ಬರನ್ನ ಕಾಂಟ್ರಾಕ್ಟರ್ನ ಇಡ್ತಾರೆ, ಅವರು ಒಂದು 10-20 ಜನನ ಕರ್ಕೊಂಡು ಬರ್ತಾರೆ ಕೆಲಸಕ್ಕೆ. ಓಕೆ, ಕಮಿಷನ್ ಅಫ್ಕೋರ್ಸ್ ಇರುತ್ತೆ, ಕಮಿಷನ್ ಇಲ್ದಲೇ ಯಾರು ಕೆಲಸ ಮಾಡಲ್ಲ, ಹಣ ಇಲ್ದಲೇ ಯಾರು ಕೆಲಸ ಮಾಡಲ್ಲ ಈಗಿನ ಕಾಲ. ಅಫ್ಕೋರ್ಸ್ ಕಮಿಷನ್ ಇರುತ್ತೆ, ಆದರೆ ಇವರು ಪದೇ ಇಂಟರ್ವ್ಯೂನ ಮಾಡಿಕೊಂಡು ಮತ್ತೆ ಎಂಪ್ಲಾಯ್ಸ್ನ ತಗೊಳ್ಳೋ ಬದಲು ಒಂದು ಕಾಂಟ್ರಾಕ್ಟರ್ನ ಹಿಡಿದ್ರೆ ಅವರು ಒಂದು 10-20 ಜನನ ಕರ್ಕೊಂಡು ಬಂದ್ಬಿಟ್ಟು ಕೆಲಸಕ್ಕೆ ಹಾಕ್ತಾರೆ. ಓಕೆ, ಸೊ ಅಲ್ಲ ಒಂದು ಈಸಿನೆಸ್ ಅಲ್ಲಿ ಕಾಣಿಸುತ್ತೆ ಆರ್ಗನೈಸೇಷನಲ್ಲಿ. ಕೂತ್ಕೊಂಡು ಟೈಮ್ ವೇಸ್ಟ್ ಇಲ್ಲ, ಎನರ್ಜಿ ವೇಸ್ಟ್ ಇಲ್ಲ, ಆ ಥರ ಮಾಡಿ ಕಾಂಟ್ರಾಕ್ಟರ್ನ ಹಿಡಿದು ಅವರೆಲ್ಲ ತೊಗೊಂಡು ಬಂದು ಕರ್ಕೊಂಬಂದು ಹಾಕ್ತಾರೆ, ನಮ್ಮ ಕೆಲಸ ನಡೀತೆ. ಆದರೆ ಅವ್ರಿಗೇನಾದ್ರು ಇರುವಂಥ ಕಮಿಷನನ್ನು ನಾವು ಕೊಡಬೇಕಾಗುತ್ತೆ ಆರ್ಗನೈಸೇಷನಿಂದ. ಓಕೆ, ಅದಕ್ಕೆ ನಾವು ಲೇಬರ್ ಕಾಂಟ್ರಾಕ್ಟರ್ಸ್ ಅಂತ ಕರೀತೀವಿ. ನೆಕ್ಸ್ಟ್ ಏನು ಹೇಳ್ತೀವಿ? ಅಡ್ವರ್ಟೈಸಿಂಗ್ ಆನ್ ಟೆಲಿವಿಷನ್. ನೋಡಿದ್ದೀರಾ, ಟಿ ವಿ ನೋಡ್ಬೇಕಾದ್ರೆ ಕೆಳಗಡೆ ರನ್ ಆಗ್ತಾ ಇರುತ್ತೆ, ಏನು ಈ ಥರ ಪ್ಲೇಸಸ್ನಲ್ಲಿ ಕೆಲಸ ಬೇಕಾಗಿದೆ, ಸೇಲ್ಸ್ಮೆನ್ ಬೇಕಾಗಿದ್ದಾರೆ, ಪ್ಯಾಕೇಜಿಂಗ್ ವರ್ಕರ್ ಬೇಕಾಗಿದ್ದಾರೆ, ಆ ವರ್ಕರ್ ಬೇಕಾಗಿದ್ದಾರೆ, ಈ ವರ್ಕರ್ ಬೇಕಾಗಿದ್ದಾರೆ, ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ ಅಂತ ಕೆಳಗಡೆ ಹೋಗ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟಲ್ಲಿ. ನೋಡಿದ್ದೀರಾ? ಸೊ ಆ ಥರ ಕೊಡುವಂಥ ಒಂದು ಫ್ಲ್ಯಾಶ್ ಅಡ್ವರ್ಟೈಸ್ಮೆಂಟ್. ಆ ಅಡ್ವರ್ಟೈಸ್ಮೆಂಟಲ್ಲಿ ಈಗ ಏನು ಆರ್ಗನೈಸೇಷನ್ ಅವರು ಟಿ ವಿನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಈಗ ನ್ಯೂಸ್ ಪೇಪರ್ ಕೆಲವರು ಓದ್ತಿರಲ್ಲ, ಇಲ್ಲ ಈ ಥರ ಏನಾದರೂ ಸಿಕ್ಕಿರೋ ಸಂದರ್ಭದಲ್ಲಿ ಅಫ್ಕೋರ್ಸ್ ಆಲ್ಮೋಸ್ಟ್ 95% ಪೀಪಲ್ಸ್ ಅವರು ಟಿ ವಿ ನೋಡ್ತಾ ಇರ್ತಾರಲ್ಲ, ಆ ಥರ ಇರುವಂಥ ಸಂದರ್ಭದಲ್ಲಿ ಕೆಳಗಡೆ ಒಂದು ರನ್ ಆಗ್ತಾ ಇರುತ್ತೆ, ಒಂದು ಮೆಸೇಜ್ ರನ್ ಆಗ್ತಾ ಇರುತ್ತೆ, ಏನು ನಮಗೆ ಈ ಜಾಗಕ್ಕೆ ಈ ಥರ ಕೆಲಸಗಾರರು. ಈಗ ಫಾರ್ ಎಕ್ಸಾಂಪಲ್ ಏನು ಒಂದು ಶಾಪ್ ಇದೆ, ಅಲ್ಲಿ ಸೇಲ್ಸ್ಮನ್ ಇಲ್ಲ, ಆವಾಗ ಈ ಶಾಪಿಗೆ ಈ ಸೇಲ್ಸ್ಮೆನ್ ಬೇಕಾಗಿದ್ದಾರೆ, ಆ ಸೇಲ್ಸ್ಮೆನ್ಸ್ ಬೇಕು, ಇಷ್ಟು ಜನ ಸೇಲ್ಸ್ಮೆನ್ಸ್ ಬೇಕು, ಸೊ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್ ಅಂತ ಮೆನ್ಷನ್ ಮಾಡಿ ಅಲ್ಲಿ ರನ್ ಆಗ್ತಾ ಇರುತ್ತೆ. ದಟ್ಸ್ ಕಾಲ್ಡ್ ಇಸ್ ನಥಿಂಗ್ ಬಟ್ ಅಡ್ವರ್ಟೈಸಿಂಗ್ ಆನ್ ದ ಟೆಲಿವಿಷನ್. ನೆಕ್ಸ್ಟ್ ದ ಲಾಸ್ಟ್ ಆಫ್ ದಿ ಆರ್ಗನೈಸ್ recruiting the people is nothing but a web publishing. Internet. Web is nothing but a internet. ಇಂಟರ್ನೆಟ್ಟಲ್ಲಿ ಆನ್ಲೈನ್ ಜಾಬ್ ಅಪ್ಲೈ ಮಾಡೋದು, ರೆಸ್ಯೂಮ್ಸ್ ಕಳಿಸೋದು, ಇಮೇಲ್ ಅಡ್ರೆಸ್ಗೆ ರೆಸ್ಯೂಮನ್ನು ಟ್ರಾನ್ಸ್ಫರ್ ಮಾಡೋದು, ಆ ಥರ ಮಾಡೋದಕ್ಕೆ ವೆಬ್ ಪಬ್ಲಿಷಿಂಗ್. ನೀವು ಕೇಳ್ತೀರಾ, ವೆಬ್ಬಲ್ಲಿ ಕಾಣಿಸ್ತಾ ಇರುತ್ತೆ ಇಷ್ಟು ಜಾಬ್ಸ್ ಇದೆ, ಈ ಕಂಪ್ನಿಯಲ್ಲಿ ಜಾಬ್ ಇದೆ, ಈ ಕಂಪ್ನಿಯಲ್ಲಿ ವಾಕಿಂಗ್ ಇಂಟರ್ವ್ಯೂಸ್ ನಡೀತಾ ಇದೆ, ಈ ಥರ ಕಂಪ್ನಿನಲ್ಲಿ ಫ್ಯೂಚರ್ನಲ್ಲಿ ಈ ಕಂಪ್ನಿಗೆ ಜಾಸ್ತಿ ಜನ ಬೇಕಾಗಿದ್ದಾರೆ. ಆ ಥರ ಇಂಟರ್ನೆಟ್ಟಲ್ಲಿನೂ
ಕೂಡ ಡಿಫ್ರೆಂಟ್ ವೆರೈಟಿ ಜಾಬ್, ನಾಟ್ ಓನ್ಲಿ ದ ಇಂಡಿಯಾ, ಬೇರೆ ಕಂಟ್ರಿ, ಹೊಸ ಕಂಟ್ರಿ, ಲಂಡನ್, ಇಂಗ್ಲೆಂಡು, USA, ದುಬೈ, ಆ ಥರ ಡಿಫ್ರೆಂಟ್ ಕಂಟ್ರೀಸಲ್ಲಿನೂ ಅಪ್ಲೈ ಮಾಡ್ಬೋದು. ಆನ್ಲೈನ್ ವೆಬ್ ಪಬ್ಲಿಷಿಂಗ್, ಬೇರೆ ಊರಿನಲ್ಲಿ ಈ ಕಂಪ್ನಿನಲ್ಲಿ, ಇಷ್ಟು ದೊಡ್ಡ ಕಂಪ್ನಿನಲ್ಲಿ ನಮಗೆ ಜಾಬ್ ಅಪ್ಲೈ ಮಾಡೋದು. ನಾಟ್ ಓನ್ಲಿ ದ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ನಾವು ಬೇಕಾದರೆ ಜಾಬನ್ನು ತಿಳಿಸ್ಬೋದು. ಕಂಪ್ನೀಸ್, ಆರ್ಗನೈಸೇಷನ್ ಅವರು ಇಂಟರ್ನೆಟ್ ಮೂಲಕ ಹಾಕಿದರೆ ಅವ್ರ ಊರವರೇ ಬರಬೇಕು ಅಂತಿಲ್ಲ, ಬೇರೆ ಊರಿಂದ ಬರೋವಂಥ ಒಂದು ಕ್ಯಾಂಡಿಡೇಟ್ಸು ಇರ್ತಾರೆ. ಆ ಥರ ಇರುವಂಥ ಒಂದು ಕ್ಯಾಂಡಿಡೇಟ್ಸ್ ಪೀಪಲ್ನ ಹೈರ್ ಮಾಡೋದಕ್ಕೆ ನಾವು ಯಾವ ದಾರಿನ ಹುಡುಕ್ತೀವಿ? ವೆಬ್ ಪಬ್ಲಿಷಿಂಗ್. ಗಿವಿಂಗ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಅವರ್ ಕಂಪ್ನಿ, ವಿ ಆರ್ ಹೈರಿಂಗ್ ದ ಪೀಪಲ್ to this position, to this company, or to this organization, or to this entrepreneurship. Okay, so ಈ ಥರ ಇರುವಂಥ ಒಂದು 10 ಎಕ್ಸ್ಟರ್ನಲ್ ಸೋರ್ಸನ್ನು ಯೂಸ್ ಮಾಡ್ತಾರೆ. ಹೂ? ಆರ್ಗನೈಸೇಷನ್, ಟು ಹೈರ್ ದ people. So this is a internal and external source of recruitment. While the company is going to recruit the people from the inside is nothing but the internal source. The company is going to recruit the people from the outside is nothing but the external source of recruitment. This is the way, this is the style, this is the step, this is the process they are going to do while hiring the people to their organization. Okay, thank you.